ಆಕ್ರೋಶವನ್ನ ಸಾರಿದ್ದಾರೆ. ಸಂಸದ ಸ್ಥಾನವನ್ನು ಅಸಿಂಧುಗೊಳಿಸಬೇಕು ಅಂತೇಳಿ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಶ್ರೇಯಸ್ ಪಟೇಲ್ ಸದಸ್ಯತ್ವ ಅಸಿಂಧುಗೊಳಿಸುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ ಮೆಟ್ಟಿಲೇರುವಂತಹ ವಕೀಲ ದೇವರಾಜೇಗೌಡ ಅವರ ಪುತ್ರ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಾಮಪತ್ರದಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ನಿನ್ನೆ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಸೆಪ್ಟೆಂಬರ್ನಲ್ಲಿ ಮುಂದೆ ಅರ್ಜೆಂಟ್ ಕೂಡ ಆಗಿದೆ. ವಿಚಾರಣೆಯನ್ನು ಮುಂದೂಡಲಾಗಿದೆ. ಅಂದರೆ ಈ ವಿಚಾರವಾಗಿ ನೋಟಿಸನ್ನು ಜಾರಿ ಮಾಡಬಹುದು ಅಂತೇಳಿ ಕೂಡ ಹೈಕೋರ್ಟ್ ನಿನ್ನೆ ಸೂಚನೆ ಕೂಡ ಕೊಟ್ಟಿದೆ. ನಮ್ಮ ಪ್ರತಿನಿಧಿ ಹಾಸನ ಪ್ರತಿನಿಧಿ ಖುಷ್ವಂತ್ ವಕೀಲ ದೇವರಾಜೇಗೌಡ ಅವರನ್ನು ಮಾತಾಡ್ತಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಹಾಸನದಲ್ಲಿ ಮೊದಲನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿರುವ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರುವಂತಹ ವ್ಯಕ್ತಿ. ಈಗ ಶ್ರೇಯಸ್ ಪಟೇಲ್ ವಿರುದ್ಧ ವಕೀಲ ದೇವರಾಜೇಗೌಡ ಅವರು ಹೈಕೋರ್ಟ್ ಮೆಟ್ಟಿಲನ್ನು ಏರಿರುವಂಥದ್ದು. ಸರ್ ಹೇಳಿ, ಈಗ ಶ್ರೇಯಸ್ ಪಟೇಲ್ ಹೊಸದಾಗಿ ಆಯ್ಕೆಯಾಗಿರುವಂಥದ್ದು, ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ ಯುವಕರು. ಅವ್ರ ವಿರುದ್ಧ ತಾವು ಈಗ ಅಸಿಂಧು ಕೋರಿ ಅವರ ಸದಸ್ಯತ್ವವನ್ನು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಏನು ವಿಚಾರ, ಯಾಕಾಗಿ? ಸರ್, ಈಗ ಅವರು ಎಷ್ಟೇ ಬಾರಿ ಸಂಸದರಾದರೂ ಕೂಡ ಅಲ್ಲಿ ಮೊದಲ ಬಾರಿ ಆಗಿರ್ಬೋದು, 10 ಬಾರಿ ಆಗಿರ್ಬೋದು, ಅಲ್ಲಿ ಪ್ರಾಮಾಣಿಕತನ ಇರಬೇಕಲ್ಲಿ. ಯಾವ್ಯಾವ ವಿಚಾರದಡಿ ಅವ್ರಿಗೆ ನೀವು ಪ್ರಶ್ನೆಯನ್ನು ಅಂದರೆ ನೀವು ದೂರ ಹಾಕ್ಲಿಕ್ಕೆ ಕಾರಣ ಏನು? ಯಾವ್ಯಾವ ವಿಚಾರಗಳು? ಸರ್, ಒಂದು ಸುಮಾರು 135 ಕೋಟಿಗೂ ಅಧಿಕ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಬಚ್ಚಿಟ್ಟಿದ್ದಾನೆ. ನಂಬರ್ 1. ಅವನು ಬಡವ ಅಲ್ಲ, ಜನಗಳಿಂದ ಓಟ್ ಕೀಳೋಕ್ಕೋಸ್ಕರ ಅವನಲ್ಲಿ ಈ ಒಂದು ಆಸ್ತಿಯನ್ನು ಬಚ್ಚಿಟ್ಟು ನಾನು ಬಡವ ಅನ್ನೋ ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ. ಸೆಕೆಂಡ್ ಪಾಯಿಂಟು, ಒಬ್ಬ ವ್ಯಕ್ತಿಗೆ ಸರ್ಕಾರದಿಂದ ಎಷ್ಟು ಸಲ CA ಮಂಜೂರು ಮಾಡ್ತಾರೆ. ಒಂದು ಬಾರಿ ಅವಕಾಶ ಇದೆ ಇಲ್ಲಿ. ಈಗ ಹಲವಾರು ಬಾರಿ ತೊಗೊಂಡಿದ್ದವರಿಗೆ ಮತ್ತು ವಾಪಸ್ ಕೊಡಿ ಅಂತಂತೇಳಿ ಸರ್ಕಾರ ಆದೇಶ ಮಾಡ್ತು, ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡ್ತು. ಎಷ್ಟೋ ಜನ ನ್ಯಾಯಮೂರ್ತಿಗಳೆಲ್ಲ ವಾಪಸ್ ಕೊಟ್ಟಿದ್ದಾರೆ ಅಲ್ಲಿ. ಆದರೆ ಇವ್ರು ಈವನ್ ಟುಡೇ ಕೊಡಲಿಲ್ಲ. ಇವ್ರಿಗೆ 4 ಬಾರಿ ಮಂಜೂರಾಗ್ತದೆ. ಇವರಿಗೆ BDAಯಿಂದ ಮಂಜೂರಾಗ್ತದೆ, ಮೈಸೂರು ಮೂಡೆಯಿಂದ ಮಂಜೂರಾಗ್ತದೆ, ಹೌಸಿಂಗ್ ಬೋರ್ಡಿಂದ ಮಂಜೂರಾಗ್ತದೆ. ಸೊ ಹೀಗೆ ಇದು 2ನೇ ಪಾಯಿಂಟಲ್ಲಿ. 3rd ಪಾಯಿಂಟ್ ಏನು ಅಂತ ಅಂದರೆ, ಇವರು ಚುನಾವಣೆ ಎಕ್ಸ್ಪೆಂಡಿಚರ್ನ 21 ಲಕ್ಷ ರೂಪಾಯಿನ ಜಾಸ್ತಿನ ಇವರು ಕಂಪ್ಯೂಟರ್ಗೆ ಅಂದರೆ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿರ್ತಾರೆ ಇವರು. ಆದರೆ ಯಾವಾಗ 21 ಲಕ್ಷ ರೂಪಾಯಿ ಜಾಸ್ತಿ ಅಂತ ಗೊತ್ತಾಗ್ತದೆ ಇಲ್ಲಿ ಚುನಾವಣೆ ಖರ್ಚನ್ನ, ಇವನ್ ಚುನಾವಣೆಯಲ್ಲಿ ತಕ್ಷಣ ಇಲ್ಲಿನ ಜಿಲ್ಲಾಧಿಕಾರಿ ಅವರು ಪರವಾಗಿ ಕೆಲಸ ಮಾಡ್ತಾರೆ. ಜಿಲ್ಲಾಧಿಕಾರಿ ಏನು ಮಾಡ್ತಾರೆ ಅಂತ ಅಂದರೆ, ಇದು ಜಾಸ್ತಿ ಇದೆ, ಕಮ್ಮಿ ಮಾಡಬೇಕು ಅಂತೇಳಿ ವೆಬ್ಸೈಟಿಂದ ಅದನ್ನು ಮತ್ತು ರಿಟರ್ನ್ ಡಿಲೀಟ್ ಮಾಡಿ ಅಲ್ಲಿ ಚುನಾವಣಾ ಖರ್ಚನ್ನು ಕಮ್ಮಿ ಮಾಡಿಸ್ತಾರೆ, ಇವರು ಡಿಕ್ರೀಸ್ ಮಾಡಿಸ್ತಾರೆ ಇವರು. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಇವತ್ತು ಗರಂ ಆಗಿದೆ. ಕಾರಣ ಅಧಿಕಾರಿಗಳು ಬಂದಿರಲಿಲ್ಲ ಅಂತೇಳಿ. BMRCL ಅಧಿಕಾರಿಗಳಿಗೆ ಈ ಥರ ನಾವು ಕಾಮಗಾರಿಯನ್ನು ವೀಕ್ಷಣೆ ಮಾಡೋದಕ್ಕೆ ಬರ್ತಾ ಇದ್ದೀವಿ ಅಂತ ತಿಳಿಸಿದ್ರು. ಆದರೆ ಯಾವೊಬ್ಬ ಅಧಿಕಾರಿಗಳು ಕೂಡ ಅಲ್ಲಿಗೆ ಬಂದಿರಲಿಲ್ಲ. ಹಾಗಾಗಿ ಸಂಸದ ತೇಜಸ್ವಿ ಸೂರ್ಯ ಅವರು ಕೆಂಡಾಮಂಡಲರಾಗಿದ್ದರು. ಮೆಟ್ರೋ 3ನೇ ಹಂತದ ಮಾರ್ಗವನ್ನು ಪರಿಶೀಲನೆ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಗರಂ ಆಗಿದ್ರು. ಸಂಸದರು ಸ್ಥಳಕ್ಕೆ ಬಂದರೂ ಕೂಡ BMRCL ಸಿಬ್ಬಂದಿ ಅಧಿಕಾರಿಗಳು ಬಂದಿರಲಿಲ್ಲ. ಇದರಿಂದ ಸಿಡಿಮಿಡಿಗೊಂಡಂತಹ ಸಂಸದರು ಅಧಿಕಾರಿಗಳ ವಿರುದ್ಧ ಗರಂ ಆಗಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ನೋಡಿ, ನಾವು ಯಾವ ಥರ ಎಸ್ಕಲೇಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇದನ್ನು ಪೊಲಿಟಿಸೈಸ್ ಮಾಡಬೇಕು ಅವರು ಅಂತಿದ್ರೆ ಅದನ್ನು ಮಾಡ್ಬೋದು. ಬಟ್ ಕಮ್ಯುನಿಕೇಟ್ ಟು ಹಿಮ್ ಒನ್ ಮೋರ್ ಟೈಮ್ ರೈಟ್. ಒಂದು ಇದು ಆಗಿದೆ, ಪ್ರಾಜೆಕ್ಟ್ ಬರಬೇಕು, ಬಂದಿಲ್ಲ ಅವರು ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ಒಪ್ಕೊಂಡು DCM ಒಪ್ಕೊಂಡಿಲ್ಲ. ಸೊ ಈ 7 ದಿನ ಮಾಡಿದಾಗ ಕಿಲೋಮೀಟರ್ಗಿಂತ ಇವಾಗ ಜಾಮ್ ಆಗೋದಿಲ್ಲ. ಅಲ್ಲಿ ತನಕ ಅವ್ರು ಬರ್ತಾರ ಅಂತ ಕೇಳಿ ಕೃಷ್ಣಾ ನದಿಯಲ್ಲಿ ಈಜಲು ಹೋದಂತಹ ಯುವಕ ನೀರು ಪಾಲಾಗಿರುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಮಳೆಗಾಲ, ಹೆಚ್ಚು ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅನೇಕ ನದಿಗಳಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇದೆ. ಯಾವುದೇ ರೀತಿಯಾದಂಥ ರಿಸ್ಕನ್ನು ತೆಗೆದುಕೊಂಡು ಹೋಗಬೇಡಿ. ನೀವೆಷ್ಟೇ ಪರಿಣಿತರಾಗಿದ್ರೂ ಕೂಡ ಕೆಲವೊಮ್ಮೆ ಈ ಥರ ಆಗ್ಬಿಡುತ್ತೆ. ತಾಳಿಕೋಟ ಮೂಲದ ಯುವಕ ನೀರು ಪಾಲಾಗಿದ್ದಾನೆ. ಈಗ ಯಾದಗಿರಿ ಜಿಲ್ಲೆ ನಾರಾಯಣಪುರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಸ್ನೇಹಿತರ ಜೊತೆ ಡ್ಯಾಮ್ ವೀಕ್ಷಣೆಗೆ ಅಂತ ಯುವಕ ಬಂದಿದ್ದ. ನಾರಾಯಣಪುರ ಡ್ಯಾಮ್ ವೀಕ್ಷಣೆಗೆ ಅಂತೇಳಿ ಸ್ನೇಹಿತರ ಜೊತೆಯಲ್ಲಿ ಯುವಕ ಬಂದಂಥ ಸಂದರ್ಭದಲ್ಲಿ ಘಟನೆ ಆಗಿದೆ. ನದಿಗೆ ಹೋಗಬೇಡಿ ಅಂತೇಳಿ ಪೊಲೀಸರು ತಿಳಿಸಿದ್ರು ಕೂಡ ಹೋಗಿದ್ದಾರೆ. ಆಗ ಪೊಲೀಸರು ಎಷ್ಟೇ ಹೇಳಿದ್ರು ಕೂಡ ಕೇಳದೆ
ಏನೋ ಚೆನ್ನಾಗಿ ಈಜು ಆಡ್ತೀವಿ ಅಂತೇಳಿ, ಸ್ವಿಮ್ಮಿಂಗ್ ಬರುತ್ತೆ ಚೆನ್ನಾಗಿ ಅಂತ ಹೇಳಿ ಹೋಗಿ ಈಜಾಡೋದಕ್ಕೆ ಅಂತ ಹೋಗ್ತಾನೆ. ಆದರೆ ಯುವಕ ನೀರು ಪಾಲಾಗಿದ್ದಾನೆ. ಮಾಡಿ ತೋರ್ಸುತ್ತೆ. ಹಾತ್ ಕಿದರ್ ಮಾಡಿ ತೋರ್ಸುತ್ತೆ. ಹಾತ್ ಕಿದರ್ ಇನ್ನು ಕಾಫಿನಾಡಿನಲ್ಲಿ ಮಳೆ ಕಡಿಮೆ ಆಗಿದೆ, ಆದರೂ ಕೂಡ ಆತಂಕ ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಆದರೆ ಇಲ್ಲಿ ಮಳೆ ಕಡಿಮೆ ಆಗಿದೆ, ಆದರೂ ಕೂಡ ಅವಾಂತರ ಸೃಷ್ಟಿ ಆಗ್ತಾನೇ ಇದೆ. ರೈತರು ತರೀಕೆರೆ ತಾಲೂಕಿನ ದೂಪತ್ ಖಾನ್ ನೋಡಿ, ಕಾಫಿನಾಡ್ನಲ್ಲಿ ಆಗಿರುವಂಥ ಘಟನೆ ಇದು. 2.5 ಎಕರೆಯಲ್ಲಿ ಆಗಿರುವಂಥ ಭೂಕುಸಿತ ನೋಡಿ. ಇಲ್ಲಿ ಮಳೆ ಇಲ್ಲ, ಮಳೆ ಕಡಿಮೆ ಆಗಿದೆ. ಮಳೆ ನಿರಂತರವಾಗಿ ಸುರಿತಾ ಇದ್ರೆ ಭೂಕುಸಿತ ಆಗಿದೆ ಅಂತ ಅದರಿಂದ ಆಗಿರ್ಬೋದು ಅಂತ. ಆದರೆ ಮಳೆ ಕಡಿಮೆ ಆಗಿದೆ ಅಂತೇಳಿ ಆರಾಮಾಗಿದ್ದವ್ರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಅಯ್ಯೋ, ಮಳೆ ಕಡಿಮೆ ಆಗಿದ್ರು ಕೂಡ ಈ ಥರ ಭೂಕುಸಿತ ಆಗ್ತಾ ಇದೆಯಲ್ಲ ಅಂತೇಳಿ ಈಗ ಆತಂಕಕ್ಕೊಳಗಾಗಿದ್ದಾರೆ. ತರೀಕೆರೆ ತಾಲೂಕಿನ ಧೂಪತ್ ಖಾನ್ನಲ್ಲಿ ನಡೆದಿರುವಂಥ ಘಟನೆ ಇದು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ತೆಂಗಿನ ಮರ, ಗಿಡಗಳು ಎಲ್ಲವೂ ಕೂಡ ನಾಶ ಆಗಿದೆ. ಬಗ್ಗಿರೋ ಗಿಡಗಳೆಲ್ಲ ಕೀಳ್ಬೇಕಷ್ಟೇ ನೀವು. ಮತ್ತೊಂದು ಕಡೆ ವಿಜಯನಗರ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಹೆಚ್ಚಾಗ್ತಾ ಇದೆ ನೋಡಿ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಹೆಣವನ್ನು ಸಾಗಿಸೋದಕ್ಕೂ ಕೂಡ ಯಾವ ರೀತಿಯಾಗಿ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ ಅಂತೇಳಿ. ಹೆಣವನ್ನು ಸಾಗಾಟ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನೀರು ನಿಂತಿದೆ, ನೀರಿನಲ್ಲೇ ರಸ್ತೆ ಮೇಲೆ ನಿಂತಿರುವಂಥ ನೀರಿನಲ್ಲೇ ಅವರು ಹೆಣವನ್ನು ಸಾಗಾಟ ಮಾಡುವಂಥ ಕೆಲಸಗಳಾಗ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದ್ದು ತುಂಬಿ ಹರಿತಾ ಇರುವಂಥ ಹಳ್ಳ ಕೊಳ್ಳಗಳು. ಹೆಣ ಸಾಗಾಟಕ್ಕೂ ಕೂಡ ಅಲ್ಲಿನ ಜನ ಪರದಾಡ್ತಾ ಇದ್ದಾರೆ. ಸ್ಮಶಾನಕ್ಕೆ ಹೋಗೋದಕ್ಕೂ ಕೂಡ ರಸ್ತೆ ಇಲ್ಲದೆ ಹೆಣಗಾಡ್ತಾ ಇದ್ದಾರೆ. ಹರಿಯುವ ಹಳ್ಳದಲ್ಲೇ ಹೆಣವನ್ನು ಸಾಗಿಸುತ್ತಿರುವಂಥ ಗ್ರಾಮಸ್ಥರು. ನಾವೇನು ಸುದ್ದಿ ಮಾಡಿದ್ವಿ, ಇನ್ಸೈಡ್ ಒಳಗಡೆ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ರಾಜಾತಿಥ್ಯ ಹೇಗಿದೆ ಎಲ್ಲವನ್ನ ಏನು ಸುದ್ದಿ ಮಾಡಿದ್ವಿ, ಅದಾದ ನಂತರ ಈಗ ರೇಡ್ ಆಗಿದೆ, ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ. ಆದರೆ ಇಲ್ಲಿರುವಂಥ ಕೈದಿಗಳ ಜೊತೆಗೆ ಕೆಲ ಅಧಿಕಾರಿಗಳು ಅವರು ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದಾಗಿ ಇದು ಯಾವುದೂ ಕೂಡ ಇಂಪ್ಯಾಕ್ಟ್ ಆದಂಗೆ ಕಾಣಿಸ್ತಾ ಇಲ್ಲ. ಆ ಕಾರಣದಿಂದ ಅಧಿಕಾರಿಗಳು ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ವಾಪಸ್ ತೆರಳಿದ್ದಾರೆ.